ನಮಸ್ಕಾರ ವೀಕ್ಷಕರೇ, ಮುಖ್ಯವಾಗಿ 5 ಮಾಹಿತಿ ಶೇರ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ವಿಡಿಯೋ ಕಂಪ್ಲೀಟ್ ವಾಚ್ ಮಾಡಿ. ಓಕೆ, ಅಷ್ಟೊಂದು ಸಮಯ ತೆಗೆದುಕೊಳ್ಳೋದಿಲ್ಲ. ಲಾಸ್ಟ್ ಆಪ್ಷನ್, ಲಾಸ್ಟ್ ಏನು ಹೇಳ್ತಾ ಇದ್ದೀನಿ ನಿಮಗೆ ಮಾಹಿತಿ, ಅದು ಬಹಳ ಮುಖ್ಯವಾಗಿರುವಂಥದ್ದು. ಓಕೆ, ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲನೇ ಮಾಹಿತಿ ಹೇಳಬೇಕು ಅಂತಂದರೆ, ಕೋರ್ಸ್ ಸೆಲೆಕ್ಷನಲ್ಲಿ ಭಾಳ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ದೀರಾ. ಕೆಲವರು ಹೇಳ್ತಾ ಇದ್ದಾರೆ ನನಗೆ ಪರ್ಟಿಕ್ಯುಲರ್ಲಿ ನಮಗೆ ಇಂಜಿನಿಯರಿಂಗ್ ಬೇಕು, ಕೆಲವರು ಏನು ಹೇಳ್ತಾ ಇದ್ದಾರಪ್ಪ ನನಗೆ BNYSೇ ಬೇಕು, ಬಟ್ ಆ ಕೋರ್ಸು ಸಿಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಆ ರೀತಿ ಇರೋದಿಲ್ಲ. PCMB ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಕಂಪ್ಯೂಟರ್ ಸೈನ್ಸ್ ಸೆಲೆಕ್ಟ್ ಮಾಡಿಸಿದ್ರೆ PCM ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಬೋದು, PCM ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಬೋದು. ಬಟ್ ನೀವು PCMB ಸ್ಟಡಿ ಮಾಡಿದರೆ PCMB ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಕೋರ್ಸಸ್ ರ್ಯಾಂಕಿಂಗ್ ಬರ್ತದೆ, ನೀವು ಎಲಿಜಿಬಲ್ ಆಗ್ತೀರಾ. ಕೌನ್ಸಿಲಿಂಗ್ ಸಂದರ್ಭದಲ್ಲಿ, ಆಪ್ಷನ್ ಟ್ರೀ ಮಾಡೋ ಸಂದರ್ಭದಲ್ಲಿ ನಿಮಗೆಲ್ಲಿ ವಿಸಿಬಲ್ ಆಗ್ತವೆ. ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಓಕೆ, PCMB ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಕೋರ್ಸಸ್ಗೂ ಎಲಿಜಿಬಲ್ ಆಗ್ತೀರಾ. ಮತ್ತು ಕೆಲವು ಜನ ಕೇಳ್ತಾ ಇದ್ದಾರೆ, ಸರ್ ನನಗೆ ಐಶ್ ಬೇಕು ನನಗೆ, ಬಟ್ ಅಲ್ಲಿ ಐಶ್ ಕೋರ್ಸ್ ಸಿಗ್ತಾ ಇಲ್ಲ, ಡೆಂಟಲ್ ಬೇಕು ಅಲ್ಲಿ, ಅದು ಸಿಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ನೋಡಿ, UG ನೀಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೀಟ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ MBBS, ಡೆಂಟಲ್, ಆಯುಷ್ ಅಂದರೆ ಆಯುರ್ವೇದಿಕ್ ಆಗಲಿ, ಹೋಮಿಯೋಪತಿ ಆಗಲಿ, ಯುನಾನಿ ಆಗಲಿ ಎಲ್ಲದಕ್ಕೂ ಏನಪ್ಪ ನೀವು ಎಲಿಜಿಬಲ್ ಆಗ್ತೀರಿ. UG ನೀಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಆರ್ಕಿಟೆಕ್ಚರ್ ಅಂತ ಬಂದಾಗ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನೀವು ನಾಟ ಆಗಲಿ ಅಥವಾ ಪೇಪರ್ 2 ಪರೀಕ್ಷೆ ಬರೋದಲ್ಲಿ ಎಲಿಜಿಬಲ್ ಆದರೆ ನೀವಿಲ್ಲಿ ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಾಗಿ ನಿಮಗೆ ಆರ್ಕಿಟೆಕ್ಚರ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕೋರ್ಸ್ ಸಂದರ್ಭದಲ್ಲಿ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ, ತಿಳಿತು ಅನ್ಕೋತೀನಿ. ಇದು ಮೊದಲನೇ ಮಾಹಿತಿ. ಆಮೇಲೆ ಮುಖ್ಯವಾಗಿ ಎರಡನೇದು, ಮತ್ತು ಭಾಳ ಸಲ ಹೇಳಿದೆ ನಿಮಗೆ, OBC ಮತ್ತು EWS ಅಂತ ವರ್ಡ್ ಏನಿದೆ ನೋಡಿ, ಈ ವರ್ಡ್ ಏನಪ್ಪ ಅಂದರೆ KEನಲ್ಲಿ ಯೂಸ್ ಆಗೋದಿಲ್ಲ. ನೀವು OBC ಸರ್ಟಿಫಿಕೇಟ್ ತಂದು ಇಲ್ಲಿ RD ನಂಬರ್ ಹಾಕ್ತೀನಿ, EWS ತಂದು ಇಲ್ಲಿ RD ನಂಬರ್ ಹಾಕ್ತೀನಿ, ಆ ರೀತಿ ಬರೋದಿಲ್ಲ. ನೀವು 2Aನ 2Bನ 3A 3B SC ST ಈ ರೀತಿ ಬಂದರೆ ಕರ್ನಾಟಕದಿಂದ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅದನ್ನು ತೆಗೆದುಕೊಂಡು RD ನಂಬರ್ ಹಾಕಿದರೆ ನೀವು ಎಲಿಜಿಬಲ್ ಆಗ್ತೀರಿ. 8 lakh ಬಿಲೋ ಹಾಕಿದರೆ. ಇನ್ನೊಂದು ಮಾಹಿತಿ, ಸ್ಕೆಡ್ಯೂಲ್ ಕಾಸ್ಟ್ ವಿದ್ಯಾರ್ಥಿಗಳಿಗೆ ಪ್ರವರ್ಗ A B C ಅಂತ ಏನು ಬಂದಿದೆ ನೋಡಿ, ದಯವಿಟ್ಟು ಅದನ್ನು ಹೊಸದಾಗಿ ತೆಗೆದುಕೊಳ್ಳಿ, ಅಪ್ಡೇಟ್ ಮಾಡಿಸಿ. ಆ RD ನಂಬರ್ ಹಾಕಿದರೆ ನಿಮಗೆ ಅದು ಎಲಿಜಿಬಲ್ ಆಗ್ತೀರಾ. ಓಲ್ಡ್ SC ಸರ್ಟಿಫಿಕೇಟ್ನ ನೀವು ಹಾಕಿದರೆ ನೀವು ಎಲಿಜಿಬಲ್ ಆಗೋದಿಲ್ಲ. ನೆನಪಿರಲಿ, ಕ್ಲಿಯರ್ ಆಯ್ತು ಅನ್ಕೋತೀನಿ. ಆಮೇಲೆ OBC EWS ಇದು ವರ್ಡ್ ಯೂಸ್ ಆಗೋದಿಲ್ಲ, ದಯವಿಟ್ಟು ಅದು ಮಾಡೋದು ಬೇಡ. ಮತ್ತು NCL ಸರ್ಟಿಫಿಕೇಟ್ ಸಂಬಂಧಪಟ್ಟನು ಭಾಳ ಜನ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಕ್ವಶನ್ ಕೇಳ್ತಾ ಇದ್ದೀರಾ. NCL ಅನ್ನೋ ವರ್ಡ್ ಏನಿದೆ ನೋಡಿ, ಪರಿಶೀಲನಾ ಪ್ರಮಾಣ ಪತ್ರ ಏನಿದೆ, ನಾನ್ ಕ್ರಿಮಿಲಿಯರ್ ಸರ್ಟಿಫಿಕೇಟ್ ಏನಿದೆ ನೋಡಿ, ಅದು ನೀವು ಒಂದು ಜನರಲ್ ಮೆರಿಟ್ ಆಗಿದ್ದು ರೂರಲ್ ಕ್ಲೈಮ್ ಮಾಡ್ಕೊಳ್ಬೇಕನ್ನಂಗಿದ್ರೆ ಮಾತ್ರ ಈ ಒಂದು ಪರಿಶೀಲನಾ ಪ್ರಮಾಣ ಪತ್ರ ತಹಸೀಲ್ದಾರ್ಲಿಂದ ಪಡ್ಕೊಳ್ಬೇಕು. ಕ್ಲಿಯರ್ ಆಯ್ತು ಅನ್ಕೋತೀನಿ. ಅಥವಾ ನೀವು ಒಟ್ಟಾಗಿ 8 lakh ಅಬೋ ಇತ್ತು, ನಿಮಗೆ ಯಾವುದೇ ರೀತಿ ಏನಪ್ಪ ಅಂದರೆ 2A 2B ಈ ರೀತಿ ನಿಮಗೆ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಂದರೆ ನೀವು ಜನರಲ್ ಮೆರಿಟಿಗೆ ಆಗ್ತೀರಿ. ಜನರಲ್ ಮೆರಿಟ್ ವಿದ್ಯಾರ್ಥಿ ಆಗಿದ್ದರೆ ರೂರಲ್ನಲ್ಲಿ ಸ್ಟಡಿ ಮಾಡಿದ್ದು ಕ್ಲೈಮ್ ಮಾಡ್ಕೊಳ್ಬೇಕು ಅಂದರೆ ಕಂಪಲ್ಸರಿ ಪರಿಶೀಲನಾ ಪ್ರಮಾಣ ಪತ್ರ RD ನಂಬರಲ್ಲಿ ಹಾಕಿದರೆ ನೀವಲ್ಲಿ ಎಲಿಜಿಬಲ್ ಆಗ್ತೀರಿ. ಅದು ಬೇಕೇ ಬೇಕಾಗುತ್ತೆ. ಕ್ಲಿಯರ್ ಆಯ್ತು ಅನ್ಕೋತೀನಿ. ಇನ್ಸಿಯಲ್ ಸರ್ಟಿಫಿಕೇಟ್ ಬಗ್ಗೆ OBC ನೋ ಯೂಸ್, EWS ನೋ ಯೂಸ್, ಇವೆಲ್ಲ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ MCC ಅಂಡರ್ ನಮಗೆ ಬೇಕಾಗುವಂಥದ್ದು. ಬಟ್ ಕರ್ನಾಟಕದಲ್ಲಿ OBC EWS ಬೇಕಾಗಲ್ಲ. 2A 2B 3A 3B SC ST ಇವೆಲ್ಲ ನಿಮಗೆ ಅನುಕೂಲ ಆಗುತ್ತೆ. EWS ನೋ ಯೂಸ್, OBC ನೋ ಯೂಸ್. ಓಕೆ, ಮಾಹಿತಿ ಹೇಳಬೇಕು ಅಂತಂದರೆ, ಸೊ ನೋಡಿ, ಈ ಒಂದು ಅಪ್ಲಿಕೇಶನ್ ಹಾಕುವಾಗ ನೀವು ಪರ್ಟಿಕ್ಯುಲರ್ 2Aನೋ 2Bನೋ 3Aನೋ 3Bನೋ ಅಂತ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ಅಂದರೆ ಜನರಲ್ ಮೆರಿಟ್ ಹೊರತುಪಡಿಸಿ ನೀವು ಬೇರೆ ಒಂದು OBC ಅಂಡರ್ ಬರುವಂತಹ ಕೆಟಗರಿ ಇವೆಲ್ಲ ಇದನ್ನು ಸೆಲೆಕ್ಟ್ ಮಾಡಿ RD ನಂಬರ್ ಹಾಕೆಲ್ಲ ಓಕೆ ಮಾಡಿ ನೀವು ಪ್ರಿಂಟ್ ತೆಗೆದುಕೊಂಡಾಗ ಅಲ್ಲಿ ನಿಮಗೆ ಜನರಲ್ ಮೆರಿಟ್ ಅಂತ ಬರ್ತಾ ಇದೆ. ಅದ್ರ ಬಗ್ಗೆ ಕನ್ಫ್ಯೂಷನ್ ಬೇಡ. ಎಡಿಟಿಂಗ್ ಆಪ್ಷನ್ ಇದೆ, ಎಡಿಟ್ ಮಾಡ್ಕೊಳ್ಳಿ. ಅಂದರೂ ಫೈನಲಿ ನಿಮಗೆ ಆ ಪ್ರಿಂಟ್ ಆಪ್ಷನಲ್ಲಿ ಒಂದು ಬಂದರೆ ಆ ರೀತಿ ಭಯ ಪಡಬೇಡಿ, ಅದು ಎರರ್ ಇದೆ, ಅದನ್ನು ಅವರು ಸರಿಪಡಿಸ್ತಾರೆ. ಅದ್ರ ಬಗ್ಗೆ ವರಿ ಮಾಡಬೇಡಿ. ಭಾಳ ಜನ ನೋಡಿದ್ದೇನೆ, ಸೊ ನಾನು 2A ಇದ್ದೀನಿ ಬಟ್ ನನಗೆ ಜನರಲ್ ಮೆರಿಟ್ ಅಂತ ಬಂದಿದೆ ಅಂತ ಇದೆ, ಅದನ್ನು ನೀವೇನಪ್ಪ ಅಂದರೆ ಎಡಿಟ್ ಆಪ್ಷನ್ ಇದೆ, ಅದು ದಯವಿಟ್ಟು ಅದನ್ನು ಎಡಿಟ್ ಮಾಡ್ಕೊಳ್ಳಿ. ಓಕೆ, ಭಾಳ ಜನ ಕೇಳ್ತಾ ಇದ್ದಾರೆ, ಅದು ಕೇಳ್ತಾ ಇದ್ದೀನಿ. ಆಮೇಲೆ 4ನೇ ಮಾಹಿತಿ ಹೇಳಬೇಕು ಅಂದರೆ, ಲಿಂಗ್ವಿಸ್ಟಿಕ್ ಮತ್ತು ರಿಲಿಜಿಯಸ್ ಸಂಬಂಧಪಟ್ಟಾಗೆ ನೋಡಿ, ಲಿಂಗ್ವಿಸ್ಟಿಕ್ ಅನ್ನೋ ವರ್ಡ್ ಬಂದಾಗ ಯಾವುದೇ ರೀತಿ ತಹಸೀಲ್ದಾರ್ಲಿಂದ ಪಡ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ಅದು ಸ್ಟಡಿ ಸರ್ಟಿಫಿಕೇಟ್ ಪ್ರಕಾರನೇ ಅನೆಕ್ಷರ್ 5 ಮತ್ತು 5 ಸರ್ಟಿಫಿಕೇಟ್ನ ನೀವು ಸ್ಕೂಲಿಂದ ಪಡ್ಕೊಂಡು BO ಸಿಗ್ನೇಚರ್ ತೆಗೆದುಕೊಂಡ್ರೆ ಲಿಂಗ್ವಿಸ್ಟಿಕ್ ನೀವು ಎಲಿಜಿಬಲ್ ಆಗ್ತೀರಿ. ರಿಲಿಜಿಯಸ್ ಅನ್ನೋ ವರ್ಡ್ ಬಂದಾಗ ತಹಸೀಲ್ದಾರ್ಲಿಂದ ಪಡ್ಕೊಳ್ಬೇಕಾಗತ್ತೆ. ಅದು ಮುಸ್ಲಿಂ ಮ್ಯಾರಿಟಿ ಆಗಿರ್ಬೋದು ಅಥವಾ ಕ್ರಿಶ್ಚಿಯನ್ ಮ್ಯಾರಿಟಿ ಆಗಿರ್ಬೋದು. ಬಟ್ ಮುಖ್ಯವಾಗಿರುವಂಥ ಮಾಹಿತಿ ಹೇಳಬೇಕು ಅಂತಂದರೆ, ಇದು ಏನಪ್ಪ ಅಂದರೆ KE ಡೈರೆಕ್ಟ್ರಿಗಿದೆ, KE ಅವರಿಗಿದೆ. ಏನಪ್ಪ ಅಂದರೆ ದಯವಿಟ್ಟು ನೋಡಿ, ನೀವು ಹೆಲ್ಪ್ ಡೆಸ್ಕ್ ಇದೆ, ಫೋನ್ ನಂಬರ್ ಇದೆ, ಅದು ಒಟ್ಟಾಗಿ ಕನೆಕ್ಟ್ ಆಗೋದಿಲ್ಲ. ದಯವಿಟ್ಟು ಅದನ್ನು ಒಂದು ಸ್ವಲ್ಪ ಸರಿಪಡಿಸಿ. ಭಾಳಷ್ಟು ಸಮಸ್ಯೆ ಇರ್ತವೆ. 400 to 500 ಕಿಲೋಮೀಟರ್ ದೂರ ಇರುವಂತಹ ವಿದ್ಯಾರ್ಥಿಗಳಿರ್ತಾರೆ. ಆ ಸಮಸ್ಯೆಗೆ ಪ್ರತಿ ಸಲ ಬೆಂಗಳೂರಿಗೆ ಬರೋದು ಭಾಳ ಕಷ್ಟ ಆಗುತ್ತೆ. ದಯವಿಟ್ಟು ನೀವು ಹೆಲ್ಪ್ಲೈನ್ ನಂಬರ್ನಲ್ಲಿ ಬದಲಾವಣೆ ಮಾಡ್ಕೊಳ್ಳಿ, ಸುಧಾರಣೆ ಮಾಡ್ಕೊಳ್ಳಿ. ಆಮೇಲೆ ಇಮೇಲ್ ಐಡಿ ಅದಕ್ಕಂತೂ ರಿಪ್ಲೈ ಅಂತೂ ಬರೋದೇ ಇಲ್ಲ. ಆಮೇಲೆ ಗ್ರೀವೆನ್ಸ್ ಅಂತ ನೀವು ಅಲ್ಲಿ ಮಾಡಿದ್ದೀರಾ, ನಾವೇನಲ್ಲಿ ವಿದ್ಯಾರ್ಥಿಗಳು ಹಾಕಿದ್ರು ಸಹ ನೋಡಿ, ಇದು ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕುವಾಗ
ಸ್ಟೂಡೆಂಟ್ ನೇಮು, ಫಾದರ್ ನೇಮು, ಮದರ್ ನೇಮು ಅಥವಾ ಡೇಟ್ ಆಫ್ ಬರ್ತ್ ಇಲ್ಲಿ ಮಿಸ್ಟೇಕ್ ಆಗಿರುವಂಥದ್ದು, CBSE ಆಗಿರ್ಬೋದು, ICSE ವಿದ್ಯಾರ್ಥಿ ಆಗಿರ್ಬೋದು, ಮಿಸ್ಟೇಕ್ ಆಗಿರಬಹುದು. ಸೊ ದಯವಿಟ್ಟು ಅದನ್ನೇನಪ್ಪ ಅಂದರೆ ಹಾಕಿದರೂ ಸಹ, ಗ್ರೀವೆನ್ಸಿಗೆ ಹಾಕಿದರೂ ಸಹ ದಯವಿಟ್ಟು ಯಾವುದೇ ರೀತಿ ರಿಪ್ಲೈ ಅಂತೂ ಬಂದಿಲ್ಲ, ದಯವಿಟ್ಟು ಅದಕ್ಕನ್ನು ರಿಪ್ಲೈ ಮಾಡಿ, ಅದನ್ನು ಎಡಿಟ್ ಮಾಡಿ, ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ ಅಂತ ನಾನು ಅವರಿಗೆ ತಿಳಿಸ್ತಾ ಇದ್ದೀನಿ. ಇಲ್ಲಪ್ಪ ಅಂದರೆ ಹೆಲ್ಪ್ಲೈನ್ ನೋ ಯೂಸ್, ಇಮೇಲ್ ID ಇಲ್ಲ, ವಾಟ್ಸಪ್ ಉಪಯೋಗ ಇಲ್ಲ, ಮತ್ತು ಆಮೇಲೆ ನೀವು ಏನು ಗ್ರೀವೆನ್ಸ್ ಅಂತ ಮಾಡಿದ್ದೀರಾ ಸ್ಟೂಡೆಂಟ್ಗಳಿಗೆ, ಸೊ ಅದ್ರದ್ದು ಯಾವುದೇ ರೀತಿ ಉಪಯೋಗ ಅಂತ ಆಗ್ತಾಯಿಲ್ಲ. ದಯವಿಟ್ಟು ಸುಧಾರಣೆ ಅನ್ನೋದರಲ್ಲಿ ತನ್ನಿ. ಮತ್ತು ಈಗಲೂ ಸಹ ನಿಮ್ಮೊಂದು ವೆಬ್ಸೈಟಲ್ಲಿ ಭಾಳಷ್ಟು ಎರರ್ ಇದೆ. ಎಲ್ಲ ಅಪ್ಲಿಕೇಶನ್ ಆಗಿದಾಗ ಪ್ರಿಂಟ್ ಆದಾಗ ಎರರ್ ಅಂತ ಬರ್ತಾ ಇದೆ. ಯಾವುದೇ ರೀತಿಯಲ್ಲಿ ಏನಪ್ಪ ಅಂದರೆ ಪ್ರಿಂಟ್ ಆಗ್ತಾಯಿಲ್ಲ. ಮತ್ತು ಆಮೇಲೆ ಕೆಟಗರಿಲಿ ಸಹ ಬದಲಾವಣೆ ಆಗ್ತಾಯಿದೆ. ಮತ್ತು OTP ಸಹ ಭಾಳ ಡಿಲೇ ಆಗ್ತಾಯಿದೆ. OTP 1 ಮಿನಿಟ್ ಟೈಮ್ ಕೊಡ್ತಾರೆ, ಅವರು ಪೇರೆಂಟ್ಸ್ ಹಿಂಗೆ ಹೇಳೋ ಒಳಗಡೆ ಏನಪ್ಪ ಅಂದರೆ ಅದು OTP ಎಕ್ಸ್ಪೈರ್ ಆಗ್ತಾಯಿದೆ. ಸೊ ದಯವಿಟ್ಟು ಈ ಒಂದು ಸಾಫ್ಟ್ವೇರ್ ಕಡೆ ಸ್ವಲ್ಪ ಸುಧಾರಣೆ ಅಂತ ಗಮನ ಹರಿಸಿ ಅಂತ ಹೇಳ್ತಾ ಇದ್ದೀನಿ. ಪ್ರತಿ ವರ್ಷವೂ ಸೇಮ್ ಹಾಲತ್ ಅಂದರೆ ಈಗಲೂ ಅದೇ ಅಂದರೆ ಉಪಯೋಗನೇ ಆಗೋದಿಲ್ಲ. ದಯವಿಟ್ಟು ನನ್ನೊಂದು ರಿಕ್ವೆಸ್ಟ್ ಇದೆ, ಅದರಲ್ಲಿ ಸ್ವಲ್ಪ ಬದಲಾವಣೆ ತೆಗೆದುಕೊಂಡು ಬನ್ನಿ. ಆಲ್ರೆಡಿ ಸ್ಟೂಡೆಂಟ್ಸ್ ಇದೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೀನಿ. ಮತ್ತೊಂದು ನಮ್ಮ ಮುಂದೆ ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್.